ಗ್ಯಾರಂಟಿ ಗ್ಯಾರಂಟಿ ಅಂತ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ನಾಯಕರು ಇದೀಗ ಯಾವ ಗ್ಯಾರಂಟಿಯ ಭರವಸೆಯನ್ನ ಜನರ ಮುಂದೆ ಇಟ್ಟು ಅವರಿಂದ ಓಟನ್ನ ಗಿಟ್ಟಿಸಿಕೊಂಡ್ರು ಆ ಜನರನ್ನ ಮರೆತು ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದು ಒಂದೊಂದು ರೀತಿಯ ರಾಗ. ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಪ್ರಾಮಿಸ್ ಮಾಡಿದ್ವಾ, ಇದು ಡಿ.ಕೆ. ಶಿವಕುಮಾರ್ ಅವರು ವರಸೆ. ಆದ್ರೆ ರಾಹುಲ್ ಗಾಂಧಿ ಅವರು ಬಂದು ಹೇಳ್ತಾರೆ ಇವತ್ತು ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 2,000 ಕೊಡ್ತಾ ಇದೆ, ಇದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಅಂತ. ಹೀಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅನ್ನೋದು ಬಯಲಾಗಿ ಹೋಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. गृहलक्ष्मी 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं ತಿಂಗಳು ಹಣ ಕೊಡ್ತೀವಿ ಅನ್ನುತ್ತೆ ಹೈಕಮಾಂಡ್. 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. ತಿಂಗಳು ಹಣ ಕೊಡ್ತೀವಿ ಅಂದಿಲ್ಲ ಅಂದ್ರು ಡಿ.ಕೆ.ಶಿ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೃಹಲಕ್ಷ್ಮಿ ಹಣವನ್ನ ತಿಂಗಳು ಕೊಡುತ್ತೇವೆ ಎಂದು ನಾವೇನೂ ಹೇಳಿಲ್ಲ. ನೀವು ತೆರಿಗೆಯನ್ನ ಕಟ್ಟುತ್ತಿರಬೇಕು, ದುಡ್ಡು ಸರ್ಕಾರಕ್ಕೆ ಬರ್ತಿರ್ಬೇಕು, ನಾವು ಅದನ್ನ ಕೊಡ್ತಿರ್ಬೇಕು ಎಂದು ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಆ ಮೂಲಕ ಚುನಾವಣೆಯ ವೇಳೆ ಆಡಿದ ಹೇಳಿಕೆಗೆ ಭಿನ್ನವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಮಹಿಳೆಯರ ಖಾತೆಗೆ ತಿಂಗಳು 2,000 ಬರುತ್ತೆ ಎಂದು ನಂಬಿದ್ದೇನೆ ಅಂತಿದ್ದಾರೆ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗವರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ, ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. हमारा पहला वायदा, पहली गारंटी गृहलक्ष्मी 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಹಿಳೆಯರು. 1,000 ಜನ ಹೆಣ್ಮಕ್ಳು ಇರ್ತಾರೆ, ಅದ್ರಲ್ಲಿ ಒಬ್ಬರಿಗೋ ಇಬ್ಬರಿಗೋ ಹಾಕ್ತಾರೆ. ಹಾಕಿರೋರ್ನ ಕರ್ಕೊಂಡ್ ಬರ್ತಾರೆ, ಒಂದು ಮೀಡಿಯಾ ಮುಂದೆ ನಿಲ್ಲಿಸ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂತು, ನಾವು ಬೋರ್ ಹಾಕ್ಸಿದ್ವಿ ಅಂತ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಲ್ಲಿ ಬೋರ್ ಹಾಕಕ್ಕಾಗುತ್ತಾ? ಇನ್ನೊಬ್ರು ಹೇಳ್ತಾರೆ ಇವತ್ತು 10,000 ರೂಪಾಯಿ ಆಗಿದೆ 1 ಗ್ರಾಮ್ ಚಿನ್ನ, ನಾನು ಓಲೆ ತಗೊಂಡೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನಮ್ಮ ಮಗುಗೆ ಮದ್ವೆ ಮಾಡಿದೆ ಅಂತ. ಸುಮ್ನೆ ಯಾರೋ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂತ ವ್ಯವಸ್ಥೆ. ಗೃಹಲಕ್ಷ್ಮಿ ಯೋಜನೆ ಮಾಡಿದಿರಿ ಅಂತ ಸ್ಟಾರ್ಟಿಂಗ್ ಮಾತ್ರ ತಿಂಗಳ ಕರೆಕ್ಟ್ ಆಗಿ ಹಾಕಿದ್ರು. ಆಮೇಲೆ ನೋಡಿದ್ರೆ ಸ್ವಲ್ಪ 6 ತಿಂಗಳು ನಿಂತೋಗಿತ್ತು, ಮತ್ತೆ ಹಾಕಕ್ ಶುರು ಮಾಡಿದ್ರು. 3 ತಿಂಗಳು ಹಾಕಿದ್ರು, ಮತ್ತೆ ಇವಾಗ ನಿಲ್ಸಿದ್ದಾರೆ. ಈಗ ಅವ್ರಿಗೆ ಬೋರ್ ಹಾಕಿದ್ರು, ಫ್ರಿಜ್ ತಗೊಂಡ್ರು, ಮದ್ವೆ ಮಾಡಿದ್ರು ಅಂತ ವಯಸ್ಸಾದವ್ರನ್ನೇ ತೋರಿಸ್ತಾರಲ್ಲ, ಅವ್ರಿಗೆಲ್ಲ ಅದ್ ಹೆಂಗ್ ಟಾರ್ಗೆಟ್ ಆಗ್ತೈತೆ, ಅಷ್ಟು ದುಡ್ಡು ಅವ್ರಿಗೆ ಹೆಂಗ್ ಬರುತ್ತೆ, ಬೇರೆಯವ್ರಿಗೆಲ್ಲ ಯಾಕೆ ಬರ್ತಾ ಇಲ್ಲ? ಇವಾಗ ಕಾರಣ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲ. ಇವಾಗ ನಮ್ಗೆಲ್ಲ ಯಾಕೆ ಬರ್ತಾ ಇಲ್ಲ? ಇವಾಗ ಅದು ನಾವ್ ಯಾರನ್ನ ಕೇಳ್ಬೇಕು? ಸಿದ್ದರಾಮಯ್ಯನವ್ರನ್ನ ಕೇಳಕ್ಕಾಗುತ್ತಾ? ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಪ್ರಶ್ನೆ ಮಾಡಿದ್ರೆ ತೆರಿಗೆ ಹಣ ಬಂದ್ರೆ ಕೊಡ್ತೀನಿ ಅಂತಾರೆ. ಇಂಥ ಕಂಡೀಷನ್ಗಳನ್ನ ಮೊದಲೇ ಹೇಳಿದ್ರೆ ಜನರು ಕೂಡ ವೋಟ್ ಗ್ಯಾರಂಟಿ ಅಂತ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ನಾಯಕರು ಇದೀಗ ಯಾವ ಗ್ಯಾರಂಟಿಯ ಭರವಸೆಯನ್ನ ಜನರ ಮುಂದೆ ಇಟ್ಟು ಅವರಿಂದ ಓಟನ್ನ ಗಿಟ್ಟಿಸಿಕೊಂಡ್ರು ಆ ಜನರನ್ನ ಮರೆತು ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದು ಒಂದೊಂದು ರೀತಿಯ ರಾಗ. ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಪ್ರಾಮಿಸ್ ಮಾಡಿದ್ವಾ, ಇದು ಡಿ.ಕೆ. ಶಿವಕುಮಾರ್ ಅವರು ವರಸೆ. ಆದ್ರೆ ರಾಹುಲ್ ಗಾಂಧಿ ಅವರು ಬಂದು ಹೇಳ್ತಾರೆ ಇವತ್ತು ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 2,000 ಕೊಡ್ತಾ ಇದೆ, ಇದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಅಂತ. ಹೀಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅನ್ನೋದು ಬಯಲಾಗಿ ಹೋಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಕೊಡ್ತೀವಿ ಅಂತ ಹೇಳಿಲ್ಲ. गृहलक्ष्मी 2,000 रुपए प्रति महीना 1 करोड़ महिलाओं को आज मैं खुशी से कह सकता हूं
ತಿಂಗಳು ಹಣ ಕೊಡ್ತೀವಿ ಅನ್ನುತ್ತೆ ಹೈಕಮಾಂಡ್. 2000 रुपए प्रति महीना 1 करोड़ महिलाओं को. आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. ತಿಂಗಳು ಹಣ ಕೊಡ್ತೀವಿ ಅಂದಿಲ್ಲ ಅಂದ್ರು ಡಿಕೆಶಿ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗೃಹಲಕ್ಷ್ಮಿ ಹಣವನ್ನ ತಿಂಗಳು ಕೊಡುತ್ತೇವೆ ಎಂದು ನಾವೇನು ಹೇಳಿಲ್ಲ. ನೀವು ತೆರಿಗೆಯನ್ನ ಕಟ್ಟುತ್ತಿರಬೇಕು, ದುಡ್ಡು ಸರ್ಕಾರಕ್ಕೆ ಬರ್ತಿರ್ಬೇಕು, ನಾವು ಅದನ್ನ ಕೊಡ್ತಿರ್ಬೇಕು ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆ ಮೂಲಕ ಚುನಾವಣೆಯ ವೇಳೆ ಆಡಿದ ಹೇಳಿಕೆಗೆ ಭಿನ್ನವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಮಹಿಳೆಯರ ಖಾತೆಗೆ ತಿಂಗಳು 2,000 ಬರುತ್ತೆ ಎಂದು ನಂಬಿದ್ದೇನೆ ಅಂತಿದ್ದಾರೆ. ಯಾರು ಹೇಳಿದ್ರು? ನಾವು ನೋಡ್ರಿ ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. ಗವರ್ಮೆಂಟ್ ದುಡ್ಡು ಬರ್ತಾ ಇರಬೇಕು, ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು, ನಾವು ಅದನ್ನು ಕೊಡ್ತಾ ಇರ್ತೀವಿ. ಈಗ ಯಾರ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರಪ್ಪ, ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ, ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಿಗೆ ದುಡ್ಡು ಬರ್ತದ? 2 ವರ್ಷ, 1 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ ಇವೆಲ್ಲ ಆಗ್ತಾ ಇರ್ತದೆ. हमारा पहला वायदा, पहली गारंटी गृह लक्ष्मी 2000 रुपए प्रति महीना 1 करोड़ महिलाओं को. आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. ಸರ್ಕಾರದ ವಿರುದ್ಧ ಸಿಡಿದೆದ್ದ ಮಹಿಳೆಯರು. 1,000 ಜನ ಹೆಣ್ಮಕ್ಳು ಇರ್ತಾರೆ, ಅದ್ರಲ್ಲಿ ಒಬ್ರಿಗೋ ಇಬ್ಬರಿಗೋ ಹಾಕ್ತಾರೆ. ಹಾಕಿರೋರ್ನ ಕರ್ಕೊಂಡ್ ಬರ್ತಾರೆ, ಒಂದು ಮೀಡಿಯಾ ಮುಂದೆ ನಿಲ್ಲಿಸ್ತಾರೆ. ಅವ್ರು ಹೇಳ್ತಾರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂತು, ನಾವು ಬೋರ್ ಹಾಕ್ಸಿದ್ವಿ ಅಂತ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಲ್ಲಿ ಬೋರ್ ಹಾಕಕ್ಕಾಗುತ್ತಾ? ಇನ್ನೊಬ್ರು ಹೇಳ್ತಾರೆ ಇವತ್ತು 10,000 ರೂಪಾಯಿ ಆಗಿದೆ 1 ಗ್ರಾಮ್ ಚಿನ್ನ, ನಾನು ಓಲೆ ತಗೊಂಡೆ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ ನಮ್ಮ ಮಗುಗೆ ಮದ್ವೆ ಮಾಡಿದೆ ಅಂತ. ಸುಮ್ನೆ ಯಾರೋ ಕಾಂಗ್ರೆಸ್ ಅಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಅವ್ರನ್ನ ಮೀಡಿಯಾ ಮುಂದೆ ನಿಲ್ಲಿಸ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆ ಅಂತ ಅವರು ಸುಳ್ಳು ಆಶ್ವಾಸನ ಕೊಟ್ಟು ಇವತ್ತು ಎಲ್ರಿಗೂ ಮೋಸ ಮಾಡೋಂತ ವ್ಯವಸ್ಥೆ. ಗೃಹಲಕ್ಷ್ಮಿ ಯೋಜನೆ ಮಾಡಿದಿರಿ ಅಂತ ಸ್ಟಾರ್ಟಿಂಗ್ ಮಾತ್ರ ತಿಂಗಳ ಕರೆಕ್ಟ್ ಆಗಿ ಹಾಕಿದ್ರು. ಆಮೇಲೆ ನೋಡಿದ್ರೆ ಸ್ವಲ್ಪ 6 ತಿಂಗಳು ನಿಂತೋಗಿತ್ತು, ಮತ್ತೆ ಹಾಕಕ್ ಶುರು ಮಾಡಿದ್ರು. 3 ತಿಂಗಳು ಹಾಕಿದ್ರು, ಮತ್ತೆ ಇವಾಗ ನಿಲ್ಸಿದ್ದಾರೆ. ಈಗ ಅವ್ರಿಗೆ ಬೋರ್ ಹಾಕಿದ್ರು, ಫ್ರಿಡ್ಜ್ ತಗೊಂಡ್ರು, ಮದ್ವೆ ಮಾಡಿದ್ರು ಅಂತ ವಯಸ್ಸಾದವ್ರನ್ನೇ ತೋರಿಸ್ತಾರಲ್ಲ, ಅವ್ರಿಗೆಲ್ಲ ಅದ್ ಹೆಂಗ್ ಟಾರ್ಗೆಟ್ ಆಗ್ತೈತೆ, ಅಷ್ಟು ದುಡ್ಡು ಅವ್ರಿಗೆ ಹೆಂಗ್ ಬರುತ್ತೆ, ಬೇರೆಯವ್ರಿಗೆಲ್ಲ ಯಾಕೆ ಬರ್ತಾ ಇಲ್ಲ? ಇವಾಗ ಕಾರಣ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲ. ಇವಾಗ ನಮ್ಗೆಲ್ಲ ಯಾಕೆ ಬರ್ತಾ ಇಲ್ಲ? ಇವಾಗ ಅದು ನಾವ್ ಯಾರನ್ನ ಕೇಳ್ಬೇಕು? ಸಿದ್ದರಾಮಯ್ಯನವ್ರನ್ನ ಕೇಳಕ್ಕಾಗುತ್ತಾ? ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಪ್ರಶ್ನೆ ಮಾಡಿದ್ರೆ ತೆರಿಗೆ ಹಣ ಬಂದ್ರೆ ಕೊಡ್ತೀನಿ ಅಂತಾರೆ. ಇಂಥ ಕಂಡೀಷನ್ಗಳನ್ನ ಮೊದಲೇ ಹೇಳಿದ್ರೆ ಜನರು ಕೂಡ ವೋಟ್ ಹಾಕಿ. ಗ್ಯಾರಂಟಿ ಅಂತ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಕಾಂಗ್ರೆಸ್ ನಾಯಕರು ಇದೀಗ ಯಾವ ಗ್ಯಾರಂಟಿಯ ಭರವಸೆಯನ್ನ ಜನರ ಮುಂದೆ ಇಟ್ಟು ಅವರಿಂದ ವೋಟನ್ನ ಗಿಟ್ಟಿಸಿಕೊಂಡ್ರು ಆ ಜನರನ್ನ ಮರೆತು ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಹಣದ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕರದು ಒಂದೊಂದು ರೀತಿಯ ರಾಗ. ತಿಂಗಳು ಕೊಡ್ತೀವಿ ಅಂತ ಹೇಳಿ ನಾವು ಪ್ರಾಮಿಸ್ ಮಾಡಿದ್ವಾ? ಇದು ಡಿಕೆ ಶಿವಕುಮಾರ್ ಅವರು ವರಸೆ. ಆದ್ರೆ ರಾಹುಲ್ ಗಾಂಧಿ ಅವರು ಬಂದು ಹೇಳ್ತಾರೆ ಇವತ್ತು ಪ್ರತಿ ತಿಂಗಳು ಕೂಡ ಮಹಿಳೆಯರಿಗೆ 2,000 ಕೊಡ್ತಾ ಇದೆ, ಇದು ಕಾಂಗ್ರೆಸ್ ಸರ್ಕಾರದ ಬದ್ಧತೆ ಅಂತ. ಹೀಗೆ ಗ್ಯಾರಂಟಿ ಯೋಜನೆಗಳ ಬಗ್ಗೆನೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ಅನ್ನೋದು ಬಯಲಾಗಿ ಹೋಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿಲ್ಲ. गृह लक्ष्मी 2000 रुपए प्रति महीना 1 करोड़ महिलाओं को. आज मैं खुशी से कह सकता हूं ತಿಂಗಳು ಹಣ ಕೊಡ್ತೀವಿ ಅನ್ನುತ್ತೆ ಹೈಕಮಾಂಡ್. 2000 रुपए प्रति महीना 1 करोड़ महिलाओं को. आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटका की सरकार ये पैसा डालती है. ತಿಂಗಳು ಹಣ ಕೊಡ್ತೀವಿ ಅಂದಿಲ್ಲ ಅಂದ್ರು ಡಿಕೆಶಿ.